ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಇಲ್ಲ ನಮ್ಮ ದಿನನಿತ್ಯದ ಊಟದಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಪೂರ್ತಿ ಆಗೋದೇ ಇಲ್ಲ. ಬಾಳೆಯ ತುದಿಯಲ್ಲಿ ಒಂದು ಚಮಚ ಉಪ್ಪಿನಕಾಯಿ ಬೇಕೇ ಬೇಕು. ದಿನನಿತ್ಯದ ಊಟದಲ್ಲೂ ಕೂಡ ನಮಗೆ ಮೊಸರು ಉಪ್ಪಿನಕಾಯಿ ಎರಡು ಇದ್ಬಿಟ್ರೆ ಕೆಲವೊಮ್ಮೆ ಊಟ ಮುಗದೇ ಹೋಗುತ್ತೆ. ಅದರಲ್ಲೂ ಬಾಯಲ್ಲಿ ನೀರೂರಿಸುವ ಉಪ್ಪಿನಕಾಯಿ ಅಂದರೆ ಬಾಯಲ್ಲಿ ನೀರು ಬಂದೇ ಬರುತ್ತೆ ಎಲ್ರಿಗೂ. ನಾನು ಈ ದಿನ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ತುಂಬ ವಿಧಾನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ಈ ದಿನ ತೋರಿಸ್ತಾ ಇದ್ದೇನೆ. ಬನ್ನಿ ರೆಸಿಪಿಯನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ 20 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಮಾವಿನಕಾಯಿಯ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ಮಾವಿನಕಾಯಿ ತುಂಬ ಫ್ರೆಶ್ ಆಗಿರಬೇಕು. ನಾನಿಲ್ಲಿ ಮರದಿಂದ ಕೊಯ್ದ ತಕ್ಷಣ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಉಪ್ಪಿನಕಾಯಿಯನ್ನು ಮಾಡುವಾಗ ಮಾವಿನಕಾಯಿ ಇಲ್ಲ ಚಾಕು ನಿಮ್ಮ ಕೈಗಳೇ ಆಗಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಡ್ರೈ ಆಗಿರಬೇಕು. ಆ ರೀತಿ ಇದ್ಬಿಟ್ರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟೋಗುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೇನೆ. ಈ ಮಾವಿನಕಾಯಿ ಹೋಳುಗಳನ್ನು ಪೂರ್ತಿಯಾಗಿ ಹೆಚ್ಚಿ ಆದಮೇಲೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ರಾತ್ರಿ ಇಡೀ ಫ್ಯಾನ್ ಗಾಳಿಗೆ ಒಣಗಿಸಿ ಇಟ್ಟಿದ್ದೇನೆ. ಅಂದರೆ ಬಿಸಿಲಲ್ಲೆಲ್ಲ ಒಣಗಿಸೋದು ಬೇಡ. ರಾತ್ರಿ ಇಡೀ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹರವಿ ಒಣಗಿಸಿದರೆ ಸಾಕು. ನೋಡಿ, ಮರುದಿನ ಬೆಳಗ್ಗೆ ಇದು ಒಂದು ಒಣಗಿದ ಪಾತ್ರೆಗೆ ಹಾಕಿ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪನ್ನು ಹುರಿದು ಪೂರ್ತಿಯಾಗಿ ತಣಿದ ಮೇಲೆ ಈ ಮಾವಿನಕಾಯಿ ಹೋಳಿಗೆ ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಕೂಡ ಹುರಿಬೇಕು. ಅಂದರೆ ಉಪ್ಪಲ್ಲೂ ಕೂಡ ನೀರಿನ ಅಂಶ ಎಲ್ಲ ಇರೋದ್ರಿಂದ ಹುರಿದು ಹಾಕಬೇಕಾಗತ್ತೆ. ಹಾಗೆ ಇದಕ್ಕೆ 1 ಚಮಚ ಆಗುವಷ್ಟು ಅರಿಶಿನ ಪುಡಿ, ಹಾಗೆ 1 ಕಪ್ ಆಗುವಷ್ಟು ಅಂದರೆ ಒಂದು 200 ಗ್ರಾಮ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿರೋದು, ನೀವು ಅಂಗಡಿಯಿಂದ ತಂದು ಕೂಡ ಹಾಕ್ಕೊಡ್ಬೋದು. ಖಾರವನ್ನು ನೋಡಿ ಹಾಕಿ. ಖಾರ ಇಷ್ಟು ಬೇಕಾಗತ್ತೆ. ಇದಕ್ಕೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಅದಾದಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆಯನ್ನು ಮೀಡಿಯಮ್ ಉರಿಯಲ್ಲಿ ಹುರಿದು ಪುಡಿಯಾಗಿ ಮಾಡಿ ಇಟ್ಕೊಂಡಿದ್ದೆ. ಈ ಉಪ್ಪಿನಕಾಯಿಗೆ 1/4 ಕಪ್ ಆಗುವಷ್ಟು ಜೀರಿಗೆ ಪುಡಿ, 1/2 ಕಪ್ ಆಗುವಷ್ಟು ಸಾಸಿವೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಬೇಕು. ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ, ಹಾಗೆ ಒಂದು 2 ಚಮಚ ಆಗುವಷ್ಟು ಸಾಸಿವೆ, ಹಿಂಗನ್ನು ಸ್ವಲ್ಪ ನಾನಿಲ್ಲಿ ಹೆಚ್ಚಾಗಿ ಹಾಕಿದ್ದೇನೆ. ಒಗ್ಗರಣೆಯು ಕೂಡ ಅಂದರೆ ಎಣ್ಣೆ ತಣದಿರಬೇಕು, ಬಿಸಿಯಾಗಿರುವಾಗಲೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಒಣಗಿರುವಂಥ ಡಬ್ಬಕ್ಕೆ ಹಾಕಿ. ಅಂದರೆ ಡಬ್ಬವು ಕೂಡ ಚೆನ್ನಾಗಿ ಒಣಗಿರಬೇಕು, ನೀರಿನ ಅಂಶ ಎಲ್ಲ ಇರಬಾರ್ದು. ಪೂರ್ತಿಯಾಗಿ ನೀವು ದಿನನಿತ್ಯದ ಬಳಕೆಗೆ ಬೇಕಿದ್ರೆ ಬೇರೆ ತೆಗೆದು ಇಟ್ಕೊಳ್ಬೋದು. ಪೂರ್ತಿಯಾಗಿ ಹಾಕಿ ಆದಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಈ ಡಬ್ಬಕ್ಕೆ ಮೇಲ್ಗಡೆಯಿಂದ ಹಾಕಿ, ಪ್ಲಾಸ್ಟಿಕ್ ಕವರ್ ಮೇಲ್ಗಡೆಯಿಂದ ಮುಚ್ಚಳವನ್ನು ಹಾಕಿ ಪುನಃ ಮತ್ತೆ ನಾನಿಲ್ಲಿ ಅಲ್ಲೂ ಕೂಡ ಒಣಗಿರುವಂಥ ಕವರನ್ನೇ ತಗೊಂಡಿದ್ದೇನೆ. ಈ ರೀತಿಯಾಗಿ ಕವರ್ ಮಾಡಿ ಕಾಟನ್ ಬಟ್ಟೆಯನ್ನು ಹಾಕಿ ಈ ರೀತಿ ಗಂಟನ್ನು ಹಾಕಿ ಇಟ್ಟಿದ್ದೇನೆ. ಅಂದರೆ ಹೀಗೆ ಮಾಡೋದ್ರಿಂದ ಉಪ್ಪಿನಕಾಯಿ ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅಂತ. ಬೇಗನೆ ಕೆಡೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಈ ಉಪ್ಪಿನಕಾಯಿಯ ಡಬ್ಬವನ್ನು ಕೂಡ ಹಾಗೆ ತೇವಾಂಶ ಇರುವ ಸ್ಥಳದಲ್ಲೆಲ್ಲ ಇಡಬೇಡಿ. ಒಣಗಿರುವಂಥ ಸ್ಥಳದಲ್ಲಿ ಇಡೋದ್ರಿಂದ ವರ್ಷಾನುಗಟ್ಟಲೆ ತಿನ್ಬೋದು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.